ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷದಿಂದಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ, ಶಾಲು. ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿರುವ ದೇವಮಕ್ಕಳೇ, ದೇವರನ್ನು ಪ್ರೀತಿಸುವರು ಎಂದು ಕೈ ಬಿಡುವನಲ್ಲ, ಪ್ರೀತಿರುವ ದೇವಮಕ್ಕಳೇ ಕೈ ಹಿಡಿದು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿ ದೇವಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಆತನೊಂದಿಗೆ ಗುರುತೆಂಬುದಾಗಿ. ಹೌದು ಪ್ರೀತಿ ದೇವಮಕ್ಕಳೇ, ಇದಕ್ಕೆ ಆಧಾರವಾಗಿ ಪೌಲನು ಗಲಾತ್ಯದವರಿಗೆ 2ನೇ ಅಧ್ಯಾಯ 20ನೇ ವಾಕ್ಯ ಹೀಗೆ ಹೇಳ್ತದೆ. ಏನಂದರೆ, ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಆಮೀನ್, ಹಲ್ಲೆಲೂಯಾ. ಪ್ರೀತಿಯ ದೇವಮಕ್ಕಳೇ, ಪೌಲ ಹೇಳ್ತಿದ್ದಾನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನಲ್ಲಿ ಜೀವಿಸುತ್ತಾನೆ ಎಂಬುದಾಗಿ. ಹೌದು ಪ್ರೀತಿ ದೇವಮಕ್ಕಳೇ, ದೇವರು ನಮ್ಮಲ್ಲಿ ಜೀವಿಸುವಂತಹ ಸರ್ವಶಕ್ತರಾಗಿದ್ದಾರೆ. ನೋಡಿ, ನಮ್ಮ ಪರಲೋಕದ ತಂದೆಯು ಪರಿಪೂರ್ಣವಾಗುವಂತೆ ನಾವು ಪರಿಪೂರ್ಣವಾಗಿರಲು ನಮಗೆ ಕರೆಯಲ್ಪಟ್ಟಿದ್ದಾನೆ. ಹೌದು ಪ್ರೀತಿ ಮಕ್ಕಳೇ, ನಾವು ಆತನಿಗೆ ಪರಿಪೂರ್ಣವಾಗಿ ನಮ್ಮನ್ನು ಕರೆಯಲ್ಪಟ್ಟಿದ್ದಾನೆ. ಅದೇ ಥರ ರೋಮದವರಿಗೆ 6ನೇ ಅಧ್ಯಾಯ 1ರಿಂದ 11ನೇ ವಚನ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೇಳ್ತದೆ ಸ್ಪಷ್ಟವಾಗಿ, ಆತನ ಮರಣ ಪುನರುತ್ಥಾನಗಳಲ್ಲಿ ನಮ್ಮನ್ನು ಗುರುತಿಸಿಕೊಳ್ಳಬೇಕಾಗಿದೆ. ತನ್ನ ರಕ್ಷಕನನ್ನು ಈ ಲೋಕದಲ್ಲಿ ಜೀವಿಸಿ ನಡೆದಂತೆ ತಾವು ಜೀವಿಸಿ ನಡೆಯಲಿಸುವವರು ಕ್ರಿಸ್ತನೊಂದಿಗೆ ತಮ್ಮನ್ನು ಗುರುತಿಸಿಕೊಳ್ಳುವ ಸತ್ಯವನ್ನರಿತು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಈ ಮುಂಚಾಣಗಳಲ್ಲಿ ನಾವು ಯಾವ ರೀತಿಯಲ್ಲಿ ಗುರುತಿಸಿಕೊಳ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಆತನಲ್ಲಿ ನಾವು ಯಾವ ರೀತಿಯಲ್ಲಿ ಆತನೊಂದಿಗೆ ಗುರುತಿಸ್ತಾ ಇದ್ದೀವಿ. ಆತ ನಮ್ಮ ಪಾಪಗಳಿಗಾಗಿ ಶಿಲ್ಬೆಯನ್ನು ಹೊತ್ತಿರೋ ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರಲ್ಲಿ ನಾವು ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅದೇ ಥರ ರೋಮಪುರದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯ ಇರ್ತದೆ. ಏನೆಂದರೆ, ನಾವು ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು ಎಂದು ನಿಮಗೆ ತಿಳಿಯದು ಎಂಬುದಾಗಿ ಉಣ್ಣಲ್ಪಟ್ಟೆವು. ಮತ್ತು ಆತನೊಂದಿಗೆ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಆತನಲ್ಲಿ ನಾವು ಹೂಣಲ್ಪಟ್ಟೆವು. ಆತನಿಗಾಗಿ ನಾವು ದೀಕ್ಷಾಸ್ನಾನ ಯಾವ ರೀತಿಯಲ್ಲಿ ನಾವು ದೀಕ್ಷಾಸ್ನಾನ ತಗೊಂಡ ತಕ್ಷಣ ನಾವು ಇಷ್ಟ ಬಂದ ಹಾಗೆ ಜೀವಿಸದೆ ನಾವು ಆತ್ಮಿಕವಾಗಿ ಪ್ರತಿದಿನ ದೇವರೊಂದಿಗೆ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದೇ ಥರ ರೋಮ 6ನೇ ಅಧ್ಯಾಯ 4ನೇ ವಚನ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ಏನಂತ, ಯೇಸುವಿನ ಪುನರುತ್ಥಾನದಲ್ಲಿಯೂ ಕೂಡ ನಾವು ಒಂದಾಗಿಸಲ್ಪಟ್ಟಿದ್ದೇವೆ. ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನ ಹೊಂದಿ ಆತನಲ್ಲಿ ನಾವು ಪರಿಪೂರ್ಣರಾಗಿರ್ತೇವೆ, ಐಕ್ಯ ಹೊಂದಿರ್ತೇವೆ. ಪ್ರೀತಿಯ ಮಕ್ಕಳೇ, ಅದೇ 5ನೇ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ನಮ್ಮ ಪಾಪದ ಕ್ಷಮೆಗಾಗಿ ಯೇಸು ಮರಣ ಹೊಂದಿದನು. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಪಾಪಗಳಿಗಾಗಿ ಯೇಸು ಸ್ವಾಮಿ ಮರಣ ಹೊಂದಿದ್ದಾರೆ ಎಂಬುದಾಗಿ ನೋಡ್ತೀವಿ. ಅದೇ ದೇವ್ರ ಪ್ರೀತಿಯ ಮಕ್ಕಳೇ, ಶಿಲ್ಬೆ ಭಾರ ನಮಗಾಗಿ ಇತ್ತು. ಆದರೆ ದೇವರು ತನ್ನ ಮಕ್ಕಳು ಒಳ್ಳೆ ಮಾರ್ಗದಲ್ಲಿ ನಡಿಬೇಕೆಂಬುದೇ ನಮ್ಮ ಪಾಪಗಳೆಲ್ಲ ಆತ ಹೊತ್ತುಕೊಂಡಿದ್ದಾರೆ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಆತನ ಹೇಳ್ತಾರೆ, ಪುನರುತ್ಥಾನ ನಂತರ ಕ್ರಿಸ್ತನು ಏನು ಮಾಡಿದ್ದಾನೆ ಎಂಬುದನ್ನು ನೋಡೋದಾದರೆ, ಆತನು ತನ್ನ 3 ದಿನ ಹಾಗೂ ಜಜ್ಜಲ್ಪಟ್ಟ ದೇಹವನ್ನು ತಂದೆಯಾದ ದೇವರಿಗೆ ನಿತ್ಯವಾದ ಯಜ್ಞಕ್ಕಾಗಿ ಅರ್ಪಿಸಿದಂತೆ ನಾವು ನಮ್ಮ ದೇಹವನ್ನು ಅರ್ಪಿಸಬೇಕು. ಹೌದು ಪ್ರೀತಿಯ ಮಕ್ಕಳೇ, ದೇವರು ನೋಡಿ ಯಾವ ಥರ ತನ್ನ ಜೀವಿತದಲ್ಲಿ ಎಲ್ಲವನ್ನು ಸಿದ್ಧ ಮಾಡ್ಕೊಂಡು ತನ್ನ ಜೀವಿತನೇ ಯಜ್ಞವಾಗಿ ಅರ್ಪಿಸಿದ ದೇವರಿಗೆ, ಅದೇ ಥರ ನಮ್ಮ ಜೀವಿತಲ್ಲೂ ದೇವರು ಇನ್ನು ಮೇಲೆ ನಾನು ಕೂಡ ನನ್ನ ಜೀವಿತನ ಸಂಪೂರ್ಣವಾಗಿ ಅರ್ಪಿಸ್ತೇನೆ, ಈ ದಿನಗಳಲ್ಲಿ ನಾನು ಒಂದಿಗೆ ಗುರುತಿಸಿಕೊಳ್ತೇನೆ ಎಂಬುದಾಗಿ ಹೇಳುವಾಗ ದೇವರು ನಿಶ್ಚಯವಾಗಿ ಸಂತೋಷವಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ನಮ್ಮ ಜೀವನ, ನಮ್ಮ ಸಮಯನೂ ಕೂಡ ದೇವರಿಗೆ ಪ್ರತಿದಿನ ಸಮಯ ಕೊಡಬೇಕು. ಆತನ ವಾಕ್ಯಗಳು ಧ್ಯಾನ ಮಾಡುವಾಗ ನಮ್ಮನ್ನು ಆಶೀರ್ವದಿಸಿ ಕಾಪಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ದೇವರು ನಿಮ್ಮೊಂದಿಗಿದ್ದಾರೆ. ದೇವರು ನಮ್ಮನ್ನು ನಡೆಸ್ತಾನೆ. ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವಂತಹ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ. ಪರಿಶುದ್ಧನೆ ಪ್ರೀತಿಗಳ ತಂದೆ ದೇವರು ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೌದೇ ಸಪ್ಪ, ನೀನು ಹೇಳಿದೆಪ್ಪ, ನಮ್ಮ ಪಾಪಗಳಿಗಾಗಿ ಘೋರವಾದ ಶಿಲ್ಬೆಯನ್ನು ಹೊತ್ತಿಸಿದೆಪ್ಪ. ಅಪ್ಪ ದೇವರೇ, ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡು. ಹೌದೇ ಸಪ್ಪ, ನೀನು ಹೇಳಿದ್ರಿ ಆತನೊಂದಿಗೆ ನಡೀರಿ. ಪೌಲ ಹೇಳ್ತಾನೆ, ಇನ್ನು
ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ ಎಂಬುದಾಗಿ. ಹೌದೇಸಪ್ಪ, ಈ ವಿಡಿಯೋ ಯಾರು ನೋಡ್ತಾರೋ ಪ್ರತಿಯೊಬ್ಬರು ಮಕ್ಕಳಲ್ಲಿ ಜೀವಿಸಪ್ಪ. ಅವ್ರ ಒಳ್ಳೆಯ ಮಾರ್ಗದಲ್ಲಿ ಪಾಪದ ಎಲ್ಲವನ್ನು ಬಿಟ್ಟು ದೇವರೇ ನಿಮ್ಮಲ್ಲಿ ಭಯಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ ಅಪ್ಪ, ಪ್ರತಿಯೊಬ್ಬ ಕುಟುಂಬದಲ್ಲಿ ನಿಮ್ಮ ಶಾಂತಿ ಸಮಾಧಾನ ಕೊಡು. ಅವ್ರು ಯಾವುದೇ ಸಮಸ್ಯೆಲಿದ್ದರೂ ಎಲ್ಲ ಬಿಡುಗಡೆ ಕೊಡು, ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಗಳು ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.